420 ಕೇಸ್ನಲ್ಲಿ ಲಾಕ್ ಆಗ್ತಾರಾ ಕಿಚ್ಚ ಸುದೀಪ್ ಶಿಷ್ಯ. ಕಿಚ್ಚ ಸುದೀಪ್ ಹೆಸರು ಹೇಳಿ ವಂಚನೆ ಮಾಡಿದ್ರ ಹಾಗಾದ್ರೆ ನಂದಕಿಶೋರ್ ಸಿನಿಮಾದಲ್ಲಿ ಚಾನ್ಸ್ ಕೊಡಿಸ್ತೀನಿ ಅಂತ ಹೇಳಿ ವಂಚನೆ ಮಾಡಲಾಗಿದೆ ಅನ್ನೋ ಆರೋಪ. ಇದು ಕಿಚ್ಚ ಸುದೀಪ್ಗೆ ಸಂಬಂಧಪಟ್ಟ ಚಂದನವನದಲ್ಲಿ ಚರ್ಚೆಯಾಗಲ್ಪಟ್ಟ ಅತ್ಯಂತ ಕಲರ್ಫುಲ್ ಸ್ಟೋರಿ. ಕಿಚ್ಚ ಸುದೀಪ್ ಹೆಸರು ಹೇಳಕೊಂಡು ವಂಚನೆ ಮಾಡಿದ್ರ ನಂದಕಿಶೋರ್ ಎನ್ನುವಂತ ಆರೋಪ. ಸಿನಿಮಾದಲ್ಲಿ ಚಾನ್ಸ್ ಕೊಡಿಸ್ತೀನಿ ಅಂತ ಹೇಳಿ ಕತೆ ಕಟ್ಟಿ ವಂಚನೆ ಮಾಡಿದ್ನಂತೆ. ಶಬರೀಶ್ ಎಂಬುವರಿಗೆ 22 ಲಕ್ಷ ರೂಪಾಯಿ ವಂಚನೆ ಮಾಡಿದ ಆರೋಪ ಕೇಳಿ ಬಂದಿದೆ. ಹಾಗಾದ್ರೆ ನಂದಕಿಶೋರ್ ಮಾಡಿದ್ದೇನು? ಶಬರೀಶ್ಗೆ 2016ರಲ್ಲಿ ಜಿಮ್ನಲ್ಲಿ ಪರಿಚಯವಾಗಿದ್ದಂತಹ ನಂದಕಿಶೋರ್ ಈ ವೇಳೆ ನಂದಕಿಶೋರ್ಗೆ ಚಿನ್ನ ಅಡವಿಟ್ಟು 22 ಲಕ್ಷ ಹಣ ಕೊಟ್ಟಿದ್ದ ಶಬರೀಶ್ ಪಾಪ ಚಿನ್ನ ಅಡವಿಟ್ಟು ಕೊಟ್ಟಿದ್ದಂತೆ. ಆದ್ರೆ ಸಿನಿಮಾದಲ್ಲಿ ಚಾನ್ಸ್ ಕೊಡದೆ ಯಾಮಾರಿಸಿದ ನಂದಕಿಶೋರ್. ನಂತರ ಹಣ ವಾಪಸ್ಸು ಕೇಳಿದ್ರೆ ಧಮಕಿ ಹಾಕಿರುವಂತಹ ನಂದಕಿಶೋರ್ ಹಣನ ವಾಪಸ್ ಕೇಳೋದಕ್ಕೆ ಹೋಗಿದ್ದಾರೆ. ಪಾಪ ಸಂತ್ರಸ್ತ ಕೆಸಿಸಿ ಟೂರ್ನಿಯಿಂದ ಹೊರಹಾಕ್ತೀನಿ ಎಂದು ನಂದಕಿಶೋರ್ ಬೆದರಿಕೆ ಒಡ್ಡಿದ್ದಾರೆ. ಸುದೀಪ್ ಗಮನಕ್ಕೆ ತರೋದಕ್ಕೆ ಪ್ರಯತ್ನ ಪಟ್ಟರೆ ತಡೆಯುತ್ತಿದ್ದ ನಂದಕಿಶೋರ್ ಶಿವಣ್ಣ ಹಾಗೂ ಫಿಲಂ ಚೇಂಬರ್ಗೆ ದೂರು ಕೊಡಲು ಮುಂದಾದಂತಹ ಶಬರೀಶ್. ಶಿವಣ್ಣ ಹಾಗೂ ಫಿಲಂ ಚೇಂಬರ್ಗೆ ದೂರು ಕೊಡೋದಕ್ಕೆ ಶಬರೀಶ್ ಈಗ ಮುಂದಾಗಿದ್ದಾರೆ. 420 ಕೇಸ್ನಲ್ಲಿ ನೋಡ್ರಿ, ಪ್ರಭಾವಿ ನಟನೊಬ್ಬ ನನ್ನ ಸ್ನೇಹಿತ ಅಂದ ಮಾತ್ರಕ್ಕೆ ವಂಚನೆಗಳನ್ನ ಅವ್ಯಾಹತವಾಗಿ ಮಾಡಬಹುದು ಅನ್ನೋ ಮನಸ್ಥಿತಿಗೆ ನೀವೇನಾದ್ರೂ ಬಿದ್ದಿದ್ರೆ ಭಾರತ್ ಕಿ ಕಾನೂನ್ ಕಿ ಹಾತ್ ಲಂಬಾ ಹೈ. ಅಂದ್ರೆ ನಮ್ಮ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಸಮಾನರು. ನನಗೆ ಕಿಚ್ಚ ಸುದೀಪ್ ಸ್ನೇಹಿತ ದರ್ಶನ್ ಕುಚಿಕ್ಕು ಅನ್ಕೊಂಡು ಕಂಡವರಿಗೆ ವಂಚನೆ ಮೋಸ ದಗಲ್ಬಾಜಿ ಮಾಡ್ತಾ ತಿರುಗಾಡಿದ್ರೆ ಕಾನೂನು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಶಬರೀಶ್ ಎನ್ನುವಂತಹ ವ್ಯಕ್ತಿಯನ್ನ ಈತ ಜಿಮ್ಮಿಗೆ ಹೋಗ್ತಾ ಇದ್ದಂತೆ ನಂದಕಿಶೋರ್. ಡಂಬಲ್ ಎತ್ತಿ ಜಿಮ್ ಮಾಡ್ಕೊಂಡು ಮನೆಗೆ ಹೋಗೋದು ಬಿಟ್ಟು ಕಲರ್ಫುಲ್ ಆಸೆನ ತುಂಬಿ ಶಬರೀಶ್ ಜೊತೆ 22 ಲಕ್ಷ ರೂಪಾಯಿ ಪಡ್ಕೊಂಡಿದ್ದ. ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀನಿ ಅಂತ ಹೇಳಿ ಬಣ್ಣದ ಕಲ್ಪನೆಗಳನ್ನು ಆತನ ತಲೆಗಾಕಿ ಬಣ್ಣದ ಲೋಕವನ್ನು ಪರಿಚಯಿಸಿ ಶಬರೀಶ್ ಜೊತೆ 22 ಲಕ್ಷ ರೂಪಾಯಿಯ ಹಣದ ವ್ಯವಹಾರವನ್ನು ಮಾಡಿದ್ದ. ಇದು ಶಬರೀಶ್ ಮಾಡ್ತಾ ಇರ್ತಕ್ಕಂಥ ಆರೋಪದ ಸಾಲುಗಳನ್ನು ಹೇಳ್ತಾ ಇದ್ದೀವಿ. ಇನ್ನು ಶಬರೀಶ್ಗೆ ಈತ 2016ರಲ್ಲಿ ಜಿಮ್ನಲ್ಲಿ ಪರಿಚಯ ಆಗಿದ್ದ. ಅದಾದ ನಂತರ ನಂದಕಿಶೋರ್ ಆತ್ಮೀಯತೆ ಬೆಳೆಯುತ್ತೆ. ಈ ವೇಳೆ ನಂದಕಿಶೋರ್ಗೆ ಚಿನ್ನ ಅಡವಿಟ್ಟು, ಅದು ಕೂಡ ತನ್ನ ಕೈಯಲ್ಲಿ ಹಣ ಇರಲಿಲ್ಲ, ಚಿನ್ನನ ಅಡವಿಟ್ಟು 22 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ, ನಿಮ್ಮ ಮೇಲೆ ಭರವಸೆ ಇದೆ, ನಾನು ಅಂದುಕೊಂಡಂತೆ ನಾನು ನಿರೀಕ್ಷೆ ಪಟ್ಟಂತಹ ಏನು ಬಣ್ಣದ ಜಗತ್ತಿಗೆ ನನ್ನನ್ನು ಹೆಂಗಾದರೂ ಮಾಡಿ ಪರಿಚಯಿಸಿ ಅನ್ನುವಂತಹ ಬೇಡಿಕೆಯನ್ನು ಇಟ್ಟು 22 ಲಕ್ಷ ರೂಪಾಯಿಯ ಹಣವನ್ನು ಕೊಡ್ತಾರೆ. ಆದರೆ ಸಿನಿಮಾದಲ್ಲಿ ಚಾನ್ಸ್ ಕೊಡದೆ ಪದೇ ನಿರಂತರವಾಗಿ ಫೋನ್ ಮಾಡಿ ಕೇಳ್ತಾರೆ, ಏನಾಯಿತು, ಏನು ಕತೆ, ಹಣ ತಗೊಂಡು ವರ್ಷಗಳು ಕಳೀತು, ನಾನು ಇನ್ನೂ ಒಂದು ಸೀರಿಯಲು ಮಾಡಿಲ್ಲ ಅಂತ. ಆದರೆ ಈತ ಅದಕ್ಕೆ ಉತ್ತರಿಸೋದಿಲ್ಲ. ನಂದಕಿಶೋರ್ ದಾರ್ಷ್ಟ್ಯವನ್ನು ಮೆರೀತಾರೆ, ಅಹಂಕಾರಿತವಾಗಿ ಮಾತನಾಡ್ತಾರೆ. ಜೊತೆಗೆ ನಾನು ಈ ವಿಚಾರವನ್ನು ಸುದೀಪ್ ಅವರ ಗಮನಕ್ಕೂ ಅಥವಾ ಫಿಲ್ಮ್ ಚೇಂಬರ್ ಗಮನಕ್ಕೆ ಏನಾದರೂ ಕೊಟ್ಟರೆ ನನಗೆ ಥ್ರೆಟ್ ಮಾಡ್ತಾ ಇದ್ರು, ನನಗೆ ಬೆದರಿಕೆ ಹಾಕ್ತಾ ಇದ್ರು, ಧಮಕಿ ಹಾಕ್ತಾ ಇದ್ರು ಎನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಶಬರಿ. ಇನ್ನು ಕೆಸಿಸಿ ಟೂರ್ನಿಯಿಂದ ಹೊರ ಹಾಕ್ತೀನಿ ಅನ್ನುವಂತಹ ಬೆದರಿಕೆಯನ್ನು ಕೂಡ ನಂದಕಿಶೋರ್ ಹಾಕಿದ್ರು ಎನ್ನುವಂಥ ಆರೋಪವನ್ನು ಶಬರೀಶ್ ಮಾಡಿರತಕ್ಕಂತಹದ್ದು. ಸುದೀಪ್ ಗಮನಕ್ಕೆ ತರೋದಕ್ಕೆ ಪ್ರಯತ್ನ ಪಟ್ಟರೆ ಅದನ್ನು ತಡಿತಾ ಇದ್ರಂತೆ ನಂದಕಿಶೋರ್. ಶಿವಣ್ಣ ಹಾಗೂ ಫಿಲಂ ಚೇಂಬರ್ಗೆ ದೂರು ಕೊಡೋದಕ್ಕೆ ಮುಂದಾದಂತಹ ಶಬರೀಶ್, ಈಗ ಶಬರೀಶ್ ವಿರುದ್ಧ ಒಂದಷ್ಟು ಚರ್ಚೆಗಳು ಕೂಡ ಶುರುವಾಗಿದೆ. ಸಂತ್ರಸ್ತ ಶಬರೀಶ್ ಕೊಟ್ಟಂತಹ ಏನು ಫಿಲಂ ಚೇಂಬರು ಅಥವಾ ಸುದೀಪ್ ಅವರ ಗಮನಕ್ಕೇನಾದರೂ ತಂದರೆ ನಿಜಕ್ಕೂ ಕೂಡ ನಂದಕಿಶೋರ್ಗೆ ಭಾರಿ ಹಿನ್ನಡೆಯಾಗುವ ಸಾಧ್ಯತೆಗಳಿದೆ. ಹಾಗಾಗಿ ಶಬರೀಶ್ ಅವರ ದೂರನ್ನು ತಡೆಯುವಂಥ ಪ್ರಯತ್ನವನ್ನ ನಂದಕಿಶೋರ್ ಮಾಡ್ತಾ ಇದ್ದಾರೆ ಎಂದು ಹೇಳಲಾಗ್ತಾ ಇದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.